ಯಾಕಂದರೆ ಈ ಪೂರ್ವದಲ್ಲಿ ಸ್ವತಂತ್ರ ಹೋರಾಟ ಮಾಡಿದಂಥ ಕಾಂಗ್ರೆಸ್ಸಿನ ಹೆಸರಿನ ಮೇಲೆ ನೆಹರು ಅವರು, ಇಂದಿರಾ ಗಾಂಧಿ ಅವರು, ನಂತರ ರಾಜೀವ್ ಗಾಂಧಿವರೆಗೆ ಎಲ್ಲರೂ ಆಡಳಿತ ಮಾಡಿದರು. ಆದರೆ ಕಾಲಾಂತರದಲ್ಲೇ ಜನ ಭ್ರಮನಿರಸನಗೊಂಡ ಇವರ ಆಡಳಿತದಿಂದ ಬಡತನ ಹೆಚ್ಚಾಗಿ, ಎಲ್ಲರೂ ಶಿಕ್ಷಣ ಸಿಗಲಾರದಂಥದ್ದಾಗಿ, ಸ್ವಚ್ಛ ನೀರು ಸಿಗಲಾರದಕ್ಕಾಗಿ, ಭ್ರಷ್ಟ ಆಡಳಿತ ಮಾಡಿದ್ದಕ್ಕಾಗಿ ಕೊನೆಗೆ ವಾಜಪೇಯಿ ಕಾಲದಲ್ಲೊಮ್ಮೆ, ಅದಕ್ಕೆ ಪೂರ್ವ ಜನತಾ ಪಕ್ಷದ ಕಾಲದಲ್ಲೊಮ್ಮೆ, ಅದರ ನಂತರದಲ್ಲೇ ಒಂದು VP ಸಿಂಗರ ಕಾಲದಲ್ಲೊಮ್ಮೆ, ಮತ್ತು ನಮ್ಮ ಇವರು ನಮ್ಮ ಮೋದಿಯವ್ರ ಕಾಲದಲ್ಲಿ ಅಧಿಕಾರವನ್ನು ಕೊಟ್ಟರು ಇಡೀ ದೇಶದ ಜನ. ಈ ಸಲ ಏನಾಗಿಬಿಡ್ತಪ್ಪ ಅಂದರೆ ಕಳೆದ 10 ವರ್ಷಗಳಿಂದ 24ರವರೆಗೆ 2014ರಿಂದ 24ರವರೆಗೆ ಮೋದಿಯವ್ರಿಗೆ ಜಯ ಅಂದ್ಬಿಟ್ಟು ಜನ. ಅದೇ ಕಾಲಕ್ಕೆ ಮೋದಿಯವರ ರಾಮನಿಗೂ ಜಯ ಶ್ರೀರಾಮ್ ಅಂತೇಳಿ ಅವರಿಗೆ ಅನುಕೂಲ ಮಾಡಿಕೊಂಡಿದ್ದು. ಈ 10 ವರ್ಷಗಳಲ್ಲಿ ಆರಂಭದಲ್ಲೇ ಮೋದಿಯವರಂತೆ ಚೆನ್ನಾಗಿನ ಆಡಳಿತ ಶುರು ಮಾಡಿದರು. ಒಳ್ಳೆಯ ಆಡಳಿತ ಕೊಡ್ಬೋದು, ಎಲ್ಲರೂ ಆಸೆ ಇತ್ತು. ಮತ್ತು 2 ಕೋಟಿ ಉದ್ಯೋಗ ಕೊಡ್ತೀನಿ ಪ್ರತಿ ವರ್ಷ ಅಂತ ಹೇಳಿದರು. ಜೊತೆಗೆ ಪ್ರತಿ ಬಡವರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತೇಳಿ ಹೇಳಿ, ನಂತರ ನಮ್ಮ ಶಾರ್ ಅವರು ದೆಹಲಿ ಚುನಾವಣೆ ಸಂದರ್ಭದಲ್ಲ ಅದೆಲ್ಲ ಜುಮ್ಲಾ ಅಂತ ಹೇಳಿದ ಕಾರಣಕ್ಕಾಗಿ ಅವತ್ತು ಜನ ಸಾಕಷ್ಟು ನಿರಾಶೆ ಆಗಿದ್ರು. ಆದರೆ ಮೋದಿಯವರು ಎದುರು ಯಾರು ಅನ್ನುವಂಥ ದೊಡ್ಡ ಪ್ರಶ್ನೆ ಇತ್ತು ಅವತ್ತು. ಇವತ್ತು ಅದಕ್ಕೆ ಉತ್ತರ ಸಿಕ್ಬಿಟ್ಟದು. ಮೋದಿಯವ್ರ ವಿರುದ್ಧ ಯಾರಪ್ಪ ಅಂದರೆ ರಾಹುಲ್ ಗಾಂಧಿ ಅಂತ. ಸ್ವತಃ ಉತ್ತರ ಪ್ರದೇಶದಲ್ಲ ಅತಿ ಹೆಚ್ಚು ಜನ ಮೋದಿಯವ್ರಿಗಿಂತ ಹೆಚ್ಚು ಜನ ನಾನು ನಮ್ಮ ರಾಹುಲ್ ಅವರಾದರೂ ಒಳ್ಳೆಯದು ಅಂತೇಳಿ. ಈ ಎಲ್ಲ ಹಿನ್ನೆಲೆಯಲ್ಲೇ, ಸರ್ವೆಗಳ ಹಿನ್ನೆಲೆಯಲ್ಲೇ ಇವತ್ತು ರಾಹುಲ್ ಗಾಂಧಿ ಅವರಾದರೂ ಸಹಿತ ಒಂದು ಹೊಸ ವ್ಯಕ್ತಿತ್ವವನ್ನು ಪಡ್ಕೊಂಡು, ಹೊಸ ನಾಯಕತ್ವವನ್ನು ಪಡ್ಕೊಂಡು, ಪ್ರಧಾನಿಯ ಪಟ್ಟದ ಮೇಲೆ ಗುರಿ ಇಡುವುದಕ್ಕಿಂತ ಜನರ ಸೇವೆ ಮಾಡೋದಕ್ಕೆ ಏನು ಸಾಧ್ಯ ಆ ವಿಷಯದಲ್ಲಿ ವಿಚಾರ ಮಾಡ್ತಾ ಉತ್ತರ ಪ್ರದೇಶವರು ತಮ್ಮ ಮೂಲತಃ ಅವರ ಕರ್ಮಭೂಮಿ, ಜನನ ಭೂಮಿ, ಬೇಕಾದ ಭೂಮಿ, ಅಲ್ಲಿ ತಮ್ಮ ವಾಸ್ತವ್ಯ ನೋಡಿಸುವ ಈ ರಾಯಬರಲ್ಲಿ ನಿರಂತರವಾಗಿ ಉಳಿಯುವಂಥ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಅಖಿಲೇಶ್ ಯಾದವ್ ಜೊತೆಗೂಡಿಸ್ಕೊಂಡು ಹೋಗುವಂಥದ್ದು. ಯಾಕಂದರೆ ಆಲ್ರೆಡಿ ಉತ್ತರ ಪ್ರದೇಶ 80 ಸೀಟ್ ಇರೋದಷ್ಟೇ ಅಲ್ಲ, ಅಲ್ಲಿ ಈಗ ಮುಖ್ಯ ಉಳಿದದ್ದು 2 ಪಕ್ಷ ಉಳ್ದಂಗೆ ಆಗಿದ್ದಾವೆ. ಆಡಳಿತ ಸಣ್ಣ ಪ್ರಮಾಣದಲ್ಲಿ ಅದು ಯಾರು ಗೆಲ್ದ ಅವ್ರ ಪರ ಹೋಗುವಂಥದ್ದು. ನಮ್ಮ ಏನಪ್ಪ ಅಂತಂದ್ರೆ ಈ ಒಂದು ಚೌಧರಿ ಚರಣ್ ಸಿಂಗರ ಸಂತತಿ, ಇನ್ನು ಉಳಿದವ್ರು ಇವರು ಇಬ್ಬರು ಈಗ ಅಲ್ಲೇ ಮೋದಿ ನಮ್ಮ ಇವರು ಯೋಗಿ ಜೊತೆಗೆ ಈಗ ಅಖಿಲೇಶ್ ಯಾದವ್, ರಾಹುಲ್, ಈ 4 ಜೋಡಿಗಳಲ್ಲಿ ಉಳಿದಿದ್ದಾರೆ. RSS ತನ್ನ ಯೋಗಿ ಅವರನ್ನು ಮುಂದಿನ ಪ್ರಧಾನಿಯನ್ನಾಗಿ ತಯಾರು ಮಾಡಬೇಕಂದ್ರೆ ಈಗಾಗಲೇ ತನ್ನ ವ್ಯಾಯಾಮವನ್ನು ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಈಗ ಒಂದು ತಮ್ಮದೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ಪ್ರಧಾನಿ ಅಂತ ರಾಷ್ಟ್ರ ಮಟ್ಟದ ಒಂದು ಹೋರಾಟಕ್ಕೆ ರಾಹುಲ್ರನ್ನು, ಸ್ಟೇಟ್ ಮಟ್ಟಕ್ಕೆ ಅಖಿಲೇಶ್ ಯಾದವ್ರನ್ನು ತೆಗೆದುಕೊಂಡ 2 ಪಕ್ಷಗಳ ಕಾರ್ಯಕರ್ತರ ಮೂಲಕ ತಮ್ಮ ಒಂದು ಮುಂದಿನ ರಾಜಕೀಯಕ್ಕೆ ಭದ್ರ ಬುನಾದಿನ ಹಾಕುವಂಥ ಒಂದು ಪ್ಲಾನ ಮಾಡಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು. ಈ ಸಂದರ್ಭದಲ್ಲಿ ಅವ್ರು ಪ್ರಯತ್ನ ಮಾಡ್ಬೋದಾಯ್ತು ಸರ್ಕಾರ ರಚನೆ ಮಾಡೋದಕ್ಕೂ, ಮತ್ತು ಅದಕ್ಕೆ ಹೋಗಲಿಲ್ಲ ಅವರು. ಯಾಕೆಂದ್ರೆ ನಮಗೆ ಜನ ಆ ರೀತಿ ಮ್ಯಾಂಡೇಟ್ ಕೊಟ್ಟಿಲ್ಲ. ಮೋದಿಯವರ ವಿರೋಧ ಅಂತ ಅಲೆಯದ ಉತ್ತರ ಪ್ರದೇಶದಲ್ಲೇ ಮೋದಿಯವರು ಬೆಡಗಿದ್ದಾರೆ. ಈಗಾಗಲೇ ರಿಸಲ್ಟ್ ಬಂದದ. ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಪೂರ್ಣ ಪ್ರಮಾಣದಲ್ಲಿ ಉತ್ತರ ಪ್ರದೇಶವನ್ನು ತಮ್ಮ ಕೈವಶ ಮಾಡಿಕೊಂಡು ತಮ್ಮ ಗೆಳೆಯ ಅಖಿಲೇಶ್ ಯಾದವ್ ಜೊತೆಗೆ ಮೋದಿಯವರಿಗೆ ಒಂದು ಪ್ರಬಲವಾದ ವಿರೋಧ ಪಕ್ಷವನ್ನು ಕಟ್ಕೋಬೇಕು ರಾಷ್ಟ್ರ ಮಟ್ಟದಲ್ಲೇ. ಮತ್ತು